ನಮಸ್ಕಾರ ವೀರೇಶ್ರೇ, ಚಿತ್ರಲೋಕದಿಂದ ಒಂದು ನನ್ನ ಬಂದು ಮಾತಾಡ್ತಾ ಇದ್ದೀರಿ, ಅದಕ್ಕೆ ಧನ್ಯವಾದಗಳು. ನಾನು ರಮೇಶ್ ಅಂತ ಹೇಳಿ, ಎಡಿಟರ್ DSP. ಎಲ್ಲರೂ ಈ ಚಾನಲ್ನ ನೋಡಿಬಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಅದನ್ನು ಲೈಕ್ ಮಾಡೋಣ. ಎಲ್ಲ ನಮಸ್ಕಾರ. ಆತ್ಮೀಯ ಬಂಧುಗಳೇ, ನಮಸ್ಕಾರ ಸರ್. ನನ್ನ ಇನ್ಸ್ಪೆಕ್ಟ್ರು ಅವಧಿಯ ಕೆಲವೊಂದು ವಿಚಾರಗಳನ್ನು ಹೇಳಬೇಕು ಅಂತ ನಾನು ಇಷ್ಟಪಡ್ತೀನಿ. ಏನಿಲ್ಲ, ನಾವು ಪೊಲೀಸ್ನವರು ಅಂದರೆ ಒಂದು ಗಾದೆ ಹೇಳ್ತಾರಲ್ಲ, ಸೂತಿಕಂ ದೂತಿಕಂ ಚೈವ ನದಿ ತೀರೇಚು ನಾವಿಕಃ ಉಪಾಧ್ಯಾಯಶ್ಚ ವೈದ್ಯಾಣಂ ಕಾರ್ಯಂತೆ ಅಪ್ರಯೋಜಕ ಅಂತ. ಇದು ಗೊತ್ತಿದೆ ನಿಮಗೆ. ಸೂತಿಕರು, ದೂತಕರು ನದಿ ದಾಟಿದ ಮೇಲೆ ಈ ಒಂದು ನಾವಿಕ, ಉಪಾಧ್ಯಾಯ ಮತ್ತು ವೈದ್ಯರು ಕಾರ್ಯಂತೆ ಅಪ್ರಯೋಜಕ ಅಂತ. ಆದರೆ ಪೊಲೀಸ್ ಇಲಾಖೆ ನಾವು ಆದಿಯಿಂದ ಅಂತ್ಯದವರೆಗೂ ಜನಕ್ಕೆ ಬಹಳ ಅಗತ್ಯ ಆದರೂ ಮೊದಲಿಂದ ಕೊನೆಯವರೆಗೂ ಎಲ್ಲ ಕಡೆ ಬೈಗುಳ ಬಿಟ್ಟು ಮತ್ತು ಯಾವುದೇ ರೀತಿಯಲ್ಲಿ ನಮ್ಮನ್ನು ಗುರುತಿಸೋರು ಭಾಳ ಕಡಿಮೆ, ನಮ್ಮನ್ನು ಒಪ್ಕೊಳ್ಳೋರು ಭಾಳ ಕಡಿಮೆ. ಹೀಗೆ ನಾನು ಶ್ರೀನಿವಾಸಪುರದಲ್ಲಿ ಕೆಲಸ ಮಾಡಿದಾಗ ಸಬ್ ಇನ್ಸ್ಪೆಕ್ಟ್ರಾಗಿ ಒಳ್ಳೆಯ ಹೆಸರು ಇತ್ತು. ಆಮೇಲೆ ಇನ್ಸ್ಪೆಕ್ಟ್ರ್ ಆದಾಗ ನನಗೆ ಗೊತ್ತಿದ್ದಂಗೆ ಯಾವುದೂ ತಪ್ಪು ಮಾಡಲಿಲ್ಲ. ನಾವು ತಪ್ಪು ಮಾಡಿದಾಗ ಜನರ ಮುಂದೆ ನಾವು ತಲೆ ಎತ್ತಿ ನಿಲ್ಲಂಗಿರಬೇಕು. ಅದೇ ತಪ್ಪು ಮಾಡಿದಾಗ ನಮಗೆ ಆ ತಲೆ ಎತ್ತಿ ನಿಲ್ಲುವಂಥ ಒಂದು ಧೈರ್ಯ ಬರಲ್ಲ. ನಮ್ಮ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತಿರುತ್ತೆ. ಆದರೆ ಪರ್ಫೆಕ್ಟ್ ಇರಬೇಕಾದ್ರೆ ನಮ್ಮ ಆತ್ಮ ಪರ್ಫೆಕ್ಟ್ ಇರಬೇಕು. ಹಾಗೆ ಅಷ್ಟು ನಾನು ಆದಷ್ಟು ಪ್ರಾಮಾಣಿಕವಾಗಿ ಎಲ್ಲ ಅಧಿಕಾರಿಗಳ ಥರ ನಿಷ್ಪಕ್ಷಪಾತವಾಗಿದ್ದೆ. ಆದರೆ ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ, ಅವರ ಕೆಲಸ ಆಗಲಿಲ್ಲ ಅಂದರೆ ನಮ್ಮನ್ನು ಬಹಳ ಸಾರ್ವಜನಿಕವಾಗಿ ಅವಮಾನ ಮಾಡೋಕ್ಕೂ ನೋಡ್ತಾರೆ, ನಮ್ಮನ್ನು ಧೈರ್ಯಗೊಳಿಸೋಕ್ಕೂ ಬರ್ತಾರೆ. ಇಂಥ ಘಟನೆ ಎಲೆಕ್ಷನ್ ಟೈಮಲ್ಲಿ, ಯಾರು ಅಂತ ಬೇಡ ನಿಮಗೆ ಅಂದಾಜಾಗ್ಬೋದು. ಅಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಗೊತ್ತಿಲ್ಲ, ಸಿಂಪತಿ ಕ್ರಿಯೇಟ್ ಆಗಬೇಕು. ಒಂದು ಹಳ್ಳೀಲಿ ನಾವು ಪ್ರಚಾರಕ್ಕೆ ಹೋದಾಗ ಅಂತಲ್ಲ, ನಾವು ಹೋಗಿದ್ದು ಆವಾಗ ನಮಗೆ ಈ ಲೀಥಲ್ ವೆಪನ್ ಅಂತಾರೆ, ಈ ಒಂದು ಅಪಾಯಕಾರಿ ಆಯುಧಗಳಿಂದ ನಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಬಂದರು ಅಂತ ನನಗೆ ಫೋನ್ ಹೊಡೆದು ಕೇಸ್ ರಿಜಿಸ್ಟರ್ ಮಾಡಿ ಅರೆಸ್ಟ್ ಮಾಡಿ ಅಂತ. ಅವ್ರ ಉದ್ದೇಶ ಅವ್ರನ್ನ ಅರೆಸ್ಟ್ ಮಾಡಿಬಿಟ್ಟು ಎದುರು ಪಾರ್ಟಿಯವ್ರನ್ನ ನಾವು ಧೈರ್ಯಗುಂದಿಸ್ಬೇಕಿತ್ತು, ಒಳಗೆ ಹಾಕಿಸ್ಬೇಕಿತ್ತು. ನಾನು ತಕ್ಷಣ ಹೇಳಿದೆ, ಸರ್ ನಿಮಗೆಲ್ಲ ಗೊತ್ತಿದೆ, ನಾವು ಫೋನ್ ಮೆಸೇಜ್ ಮೇಲೆ ಕೇಸ್ ರಿಜಿಸ್ಟರ್ ಮಾಡೋಕ್ಕಾಗಲ್ಲ, ಅದಕ್ಕೆ ಸಬ್ ಇನ್ಸ್ಪೆಕ್ಟ್ರ್ ಕಳಿಸ್ತೀನಿ ಅಂತ ತಕ್ಷಣ ಸಬ್ ಇನ್ಸ್ಪೆಕ್ಟ್ರ್ ಕಳಿಸಿದೆ. ಸಬ್ ಇನ್ಸ್ಪೆಕ್ಟ್ರ್ ಹೋಗಿ ಅಲ್ಲಿ ನೋಡ್ದೆ, ಸರ್ ಇಲ್ಲ, ಅಲ್ಲೇ ಏನು ಗಲಾಟೆ ಆಗಿದ್ದಿಲ್ಲ. ಪ್ರಚಾರಕ್ಕೆ ಹೋದಾಗ ಅಲ್ಲಿ ಯಾರೋ ಸತ್ತೋಗಿದ್ದರು, ಅವರು ಅಪೋಸಿಟ್ ಪಾರ್ಟಿ. ಅವ್ರಲ್ಲಿ ಹೋಗಿಬಿಟ್ಟು ಇವರು ಸಿಂಪತಿ ಕ್ರಿಯೇಟ್ ಮಾಡೋಕ್ಕೆ ಹೋದರು. ಅಲ್ಲಿ ಜನ ಅವ್ರಿಗೆ ನೀವೆಲ್ಲಿ ಬರೋ ಅಗತ್ಯ ಇಲ್ಲ ಅಂಥೇಳಿ ಅವರಿಗೆ ವಿರೋಧ ಮಾಡಿದ್ರು. ಅವಾಗ ಸ್ವಲ್ಪ ಮಾತುಕತೆ ನಡೀತು, ವಾಪಸ್ ಬಂದರು. ಅವಮಾನ ಆಯಿತು ಅಂತಲ್ಲ, ಹೀಗೆ ನಮ್ಮ ಮೇಲೆ ಗಲಾಟೆಗೆ ಬಂದಿದ್ದಾರೆ, ಹೊಡೆಯೋಕ್ಕೆ ಬಂದರು, ಹಾಗೆ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ನಿಜವಾದ ನಡೆದ ಘಟನೆ ಅಲ್ಲ ಅಂತ. ಅಷ್ಟೊತ್ತಿಗೆ ನನಗೆ ಬೆಂಗಳೂರಿಂದ ಎಲ್ಲ ಮೀಡಿಯಾದವರೆಲ್ಲ ಕೇಳಿದ್ರು, ಏನು ಹಿಂಗಾಗಿದೆ ಅಂತ. ನಾನು ಹೇಳಿದೆ, ಇಲ್ಲ ಅಂತ, ಗಲಾಟೆ ಆಗಲಿಲ್ಲ ಹಾಗೆ ಅಂತ. ಸೊ ನಂತರ ಸಂಜೆಗೆ ಗೊತ್ತು, ಅವತ್ತು ಮಾರ್ನಿಂಗ್ ಪೋಲಿಂಗ್ ಆದರೆ ಹಿಂದಿನ ದಿವಸ ಮಸ್ಟ್ರಿಂಗು ನಡೀತಾ ಇತ್ತು. ಆಮೇಲೆ ಡೋರ್ ಟು ಡೋರ್ ಕಾಂಟ್ಯಾಕ್ಟ್ ಮಾಡ್ಬೋದಲ್ಲ, ಹಾಗೆ ಅಲ್ಲೆಲ್ಲ ಜನ ಸೇರ್ಕೊಂಡಿದ್ರು. ನನ್ನ ಪದೇ ಬರೋಕ್ಕೆ ಹೇಳಿದ್ರು. ನನಗೆ ಆವಾಗ DSP ಕೃಷ್ಣಪ್ಪ ಸಾಹೇಬ್ರಿದ್ರು. ನಾನು ಹೇಳಿದೆ, ನೋಡಿ ಸರ್, ಪದೇ ಬರೋಕ್ಕೆ ಹೇಳ್ತಾ ಇದ್ದಾರೆ. ಸೊ ಇಷ್ಟು ಏನೋ ಒಂದು ರೀತಿಯಾದ ನನಗೆ ಅವಮಾನಕರ ಮಾಡ್ಬೋದು, ಹಾಗೇನೋ ಮಾಡಿದ್ರೆ ಮತ್ತೆ ನನಗೆ ಒಳ್ಳೆಯವನಾಗಿರಲ್ಲ ಸರ್, ಯಾಕಂದರೆ ಮಾನ ಹೋದ್ಮೇಲೆ ಬದುಕಬಾರ್ದು ಅಂತ. ಆಯಿತು, ನೀವು ಒಬ್ಬರೇ ಹೋಗಬೇಡ, ನಾನು ಬರ್ತೀನಿ ಅಂತ DSP ನಾನು ಹೋಗ್ತಾ ಇದ್ದಂಗೆ ನಮ್ಮ ಸಬ್ ಇನ್ಸ್ಪೆಕ್ಟ್ರಲ್ಲೇ ಇದ್ದರು, ಕರೆದ್ರು. ಬರ್ರಿ ಹಾಗೆ ಅಂತ ನಾನು ಹೋದೆ. ಏನು ಕೇಸ್ ರಿಜಿಸ್ಟರ್ ಮಾಡಿದ್ರಾ ಅಂತ. ಇಲ್ಲ ಸರ್, ಅಲ್ಲಿ ತಮಗೆ ಗೊತ್ತಿದೆ, ಕೇಸ್ ರಿಜಿಸ್ಟರ್ ಮಾಡಬೇಕಾದ್ರೆ ರೈಟಿಂಗಲ್ಲಿ ಬೇಕು ಅಂತ, ಮತ್ತು ನಿಮ್ಮ ಸಬ್ ಇನ್ಸ್ಪೆಕ್ಟ್ರನ್ನೇ ಅಲ್ಲಿ ಕಳಿಸಿದ್ದೆ, ಅವ್ರು ಏನು ಗಲಾಟೆ ಆಗಲಿಲ್ಲ ಅಂತ ಹೇಳಿದ್ರಲ್ಲ ಅಂತ. ಅವ್ರಿಗೆ ಅವಮಾನ ಆಯಿತು. ಜನರ ಎದುರುಗಡೆ ಹೀರೋಶಿಪ್ ತೋರಿಸ್ಬೇಕಲ್ಲ. ಏನು ರಮೇಶ್, ನೀವು ಮೊದಲು ಭಾಳ ಒಳ್ಳೆ ಅಧಿಕಾರಿ ಅಂತ ಹೆಸರು ಮಾಡಿದ್ರಿ, ಒಳ್ಳೆ ಇಂಪಾರ್ಷಲ್ ಆಗಿ ನಡ್ಕೊಂಡಿದ್ರಿ, ಆದರೆ ಈಗ ನೀವು ಯಾಕೆ ಈ ರೀತಿ ಮಾಡ್ತಾಯಿದ್ದೀರಾ? ಆದರೆ ನಿಮ್ಮ ಕಾಕಿ ಬಟ್ಟೆಯಿಂದ ನಾನು ರಕ್ಷಣೆ ಪಡ್ಕೊಂಡಿಲ್ಲ, ನಿಮ್ಮ ಧೈರ್ಯದ ಮೇಲಿಲ್ಲ, ನನಗೆ ಇಷ್ಟೆಲ್ಲ ಜನ ಇದ್ದಾರೆ, ಅವ್ರ ಧೈರ್ಯದ ಮೇಲೆ ನಾನಿರೋದು, ಹಾಗೆ ಹೀಗೆ ಅಂತ ಹೇಳ್ತಾ, ನೀವು ಹಾಕಿ ಇದು ಮಾಡಿದರೆ ಹೀಗೆ ಮಾಡಿದಿರಿ ಅಂತೆಲ್ಲ
ಭಾಳಷ್ಟು ನನ್ನ ಮೇಲೆ ಆರೋಪ ಮಾಡೋಕ್ಕೆ ಶುರು ಮಾಡಿದ್ರು. ಗೊತ್ತಾಯ್ತು ನನಗೆ, ಇವರ ಉದ್ದೇಶ ನನ್ನನ್ನು ಧೈರ್ಯಗೆಡಿಸೋದು, ಜನರ ಎದುರುಗಡೆ ಹೀರೋ ಥರ ತೋರಿಸೋದು. ಅಂದರೆ ಒಳ್ಳೆಯ ಹೆಸರಿತ್ತು ಅಂತ ಸ್ಟ್ರಿಕ್ಟಿರೋ ಇನ್ಸ್ಪೆಕ್ಟ್ರಿಗೆ ಹೆದರ್ಸ್ಬಿಟ್ರು ನಮ್ಮ ಸಾಹೇಬರು ಅಂಥೇಳಿ ಒಳ್ಳೆಯ ಹೆಸರು ಕ್ರಿಯೇಟ್ ಮಾಡೋಕ್ಕೆ ನೋಡ್ತಾಯಿದ್ರೆ ಅಂತ. ತಕ್ಷಣ ನಾನು ಒಂದೇ ಮಾತು ಹೇಳಿದೆ, ಸರ್ ನೀವೇನು ಹೇಳಿದ್ರೋ ಸಾಬೀತು ಮಾಡಿ, ಕಾಕಿ ಬಟ್ಟೆ ಇಲ್ಲೇ ಬಿಚ್ಚಿಡ್ತೀನಿ, ಸಾಬೀತು ಮಾಡೋಕ್ಕಾಗದೇ ಇದ್ದರೆ ಖಾದಿ ಬಟ್ಟೆ ನೀವು ಬಿಚ್ಚಿಡ್ತೀರಾ, ಇಷ್ಟೇ ನಮಗೂ ನಿಮಗೂ ಚಾಲೆಂಜು. ನೀವು ಏನು ತಿಳ್ಕೊಂಡಿದ್ರೋ ಗೊತ್ತಿಲ್ಲ, ಎಲ್ಲ 60-40 ಅಂತಾರೆ, ರೂಲಿಂಗ್ 60, ಅಪೋಸಿಷನ್ 40. ನಾನು 50-50 ಇದ್ದೀನಿ, 49.9 ಅಥವಾ 50.1 ಆದರೂ ಹೆಂಡ್ತೀನಿ ಅಡ್ಡಾಡಿ ಜೀವನ ಮಾಡಿದವನು ಅಂತ ತಿಳ್ಕೊಳ್ಳಿ, ಪೊಲೀಸ್ನವ್ರು ನಿಮ್ಗೆ ಗುಲಾಮರಲ್ಲ ಅಂತ. ಮತ್ತು ಅವ್ರ ಪಾರ್ಟಿಯವ್ರು ಎಲ್ಲರನ್ನೂ ಕೇಳಕ್ಕೆ ಶುರು ಮಾಡಿದೆ, ನೋಡ್ರಿ ನಿಮ್ಮ ಕೆಲಸ ಇದು ಮಾಡಿಲ್ಲ, ನಿಮ್ಮ ಕೆಲಸ ಇದು ಮಾಡಿಲ್ಲ, ಯಾವ ಕೆಲಸ ಮಾಡಲಿಲ್ಲ ಹೇಳಿ. ನಾನು ಇಲ್ಲಿವರೆಗೆ ಯಾವ್ದಾದ್ರು ಒಂದು ಪಾರ್ಟಿಗೆ ಪಾರ್ಷಲ್ಲಾಗಿ ನಾನು ವರ್ತನೆ ಮಾಡಿದೆ ಅಂತ ನೀವು ಒಬ್ಬರು ಸಾಬೀತು ಮಾಡೋ ಸಾಕು, ಇಲ್ಲೇ ನಾನು ರಿಸೈನ್ ಮಾಡಿ ಹೋಗ್ತೀನಿ ಅಂತ. ಅವರು ಆಮೇಲೆ ಗೊತ್ತಾಯಿತು ಅವ್ರ ಉದ್ದೇಶ ಎಲೆಕ್ಷನ್ ಟೈಮ್ನಲ್ಲಿ ನಾನು ಸ್ಟೇಷನ್ನಲ್ಲಿ ಕೂರಿಸಿ ಬೂತ್ ರಿಗ್ ಮಾಡಬೇಕು ಅಂತ. ಆದರೆ ಹೆಮ್ಮೆಯಿಂದ ಈಗಲೂ ರಿಟೈರ್ಡ್ ಆದಮೇಲೂ ಹೇಳೋದು ಅಂದರೆ ಅಂಥ ಯಾವ ಪ್ರಭಾವಕ್ಕೂ ನಾನು ಒಳಗಾಗದೆ ಕೆಲಸ ಮಾಡಿದ್ದೀನಿ. ಬಹುಶಃ ಎಲ್ಲರ ಜೀವನದಲ್ಲೂ ಇಂಥದ್ದು ಘಟನೆಗಳು ಬಂದಿರ್ಬೋದು. ಆದರೆ ರಾಜಕಾರಣಿಗಳು ಯಾವ ರೀತಿ ಅಂದರೆ ಅವರು ಮಾತ್ರ ಹರಿಶ್ಚಂದ್ರರು, ಈ ಅಧಿಕಾರಿಗಳೆಲ್ಲ ಅಯೋಗ್ಯರನ್ನು ತೋರ್ಸೋಕೆ ಹೋಗ್ತಾರೆ. ಆದರೆ ಕೆಲವು ಸಂದರ್ಭದಲ್ಲಿ ನಾವು ದಿಟ್ಟತನದಿಂದ ಧೈರ್ಯದಿಂದ ಅದನ್ನು ಎದುರಿಸಬೇಕು. ಅವರ ಪೊಳ್ಳುತನಗಳನ್ನು ನಾವು ಹೊರಗೆಳಿಬೇಕು. ಯಾಕೆಂದರೆ ಅವರಾದರೂ ಒಂದು ಪಾರ್ಟಿ ಪರವಾಗಿರ್ತಾರೆ, ಒಂದಷ್ಟು ಜನ ಜೈಕಾರ ಹಾಕಬೇಕು. ನಮಗೆ ಜೈಕಾರ ಹಾಕೋರು ಯಾರೂ ಬೇಡ, ಧಿಕ್ಕಾರ ಹಾಕಿದ್ರು ಒಂದೇ, ಜೈಕಾರ ಹಾಕಿದ್ರು ಒಂದೇ, ನಮಗೆ ಬರೋ ಸಂಬಳ ಬರುತ್ತೆ. ಮತ್ತೊಂದು ಮುಖ್ಯವಾಗಿ ಅಂದಾಜು ಹಾಕಬೇಕು, ನಾವು ಸಂಬಳ ತಿನ್ನೋದು ಅದು ಜನರ ಬೇವರಷ್ಟೇ ಅಲ್ಲ, ರಕ್ತ. ಅದು ನಮ್ಮನ್ನು ಆ ಒಂದು ಜೀಪು, ಪಿಸ್ತೂಲು, ಆಫೀಸು, ಮಣ್ಣು, ಫ್ಯಾನು ಇವೆಲ್ಲ ಕೊಟ್ಟು, ಅದು ಹೇಳೋದಲ್ಲ. ಪೊಲೀಸ್ ಏನಂದರೆ ಟಾಕ್ ಆಫ್ ದ ಟೌನ್, ಕಿಂಗ್ ಆಫ್ ದ ಸ್ಟೇಷನ್ ಅಂತಾರೆ. ಪೊಲೀಸು ಒಂದು ಸಿಗ್ನಲಿಂಗ್ ತೋರಿಸ್ಬಿಟ್ರೆ ರಾಷ್ಟ್ರಪತಿನೂ ನಿಲ್ಲಬೇಕು. ಯಾಕಂತ ಹೇಳಿದ್ರೆ ಆಗ ದೇಶ ಸೇವೆಗಾಗಿ ಹೋಗ್ತಾನೆ, ಜನರ ರಕ್ಷಣೆಗಾಗಿರ್ತಾನೆ. ಅಂಥ ಸಂದರ್ಭದಲ್ಲಿ ಇರುವಂಥ ಕೆಲಸಗಾರರಿಗೆ ನಾವು ಹೊರಗಡೆ ಸೈನಿಕರೇನು ಕೆಲಸ ಮಾಡ್ತಾರೋ ದೇಶದ ಒಳಗೆ ಆ ಪೊಲೀಸ್ನವ್ರು ಆ ಕೆಲಸ ಮಾಡ್ತಾರೆ. ಆದರೆ ನಮ್ಮನ್ನು ಹೆದರಿಸಿ ಅವರ ಕೈಗೊಂಬೆ ಆಗಿ ನಡೆಸಂಗೆ ನೋಡ್ಕೊಳ್ತಾರೆ. ನನಗನ್ಸೋದು ಅಂದರೆ ನಾವು ಬೆಂಡಾಗಿಬಿಟ್ರೆ ನಿಜವಾಗೂ ಅವರ ಕಡೆಯವ್ರು ಏನಿರ್ತಾರೆ, ನಾವು ಒಂದು ಸರಿ ಸ್ವಲ್ಪ ತಲೆ ತೆಗೆಸ್ಬಿಟ್ರೆ ಅದು ಹೇಳ್ತಾರಲ್ಲ, ಕಡ್ಡಿ ಗುಡ್ಡ ಆಗ್ತದೆ, ಇನ್ನೇನು ಹೇಳ್ತಾರೆ, ಮತ್ತು ಅದು ಗೂಟ ಆಗಿಬಿಡುತ್ತೆ ಹಾಗೆ ಅಂಥೇಳಿ. ಹಾಗೆ ಆಗುವಂಥ ಅವಕಾಶ ಕೊಡಬಾರ್ದು. ನಾವು ದಿಟ್ಟತನದಿಂದ ನಿಲ್ಲಬೇಕು. ಏಕೆಂದರೆ ಜನ ನೋಡುವಂಥ ನಿಜವಾದ ಹೀರೋ ಪೊಲೀಸ್ ಆಗಿರ್ತಾನೆ. ಹಿಂದೆ ಸೈನ್ಯಾಧಿಕಾರಿಗಳು ಹೇಗಿದ್ದರು, ಈಗ ನಾವೆಲ್ಲ ನೋಡ್ತೀವಲ್ಲ, ನಮ್ಮ ಮೆಡಲ್ಗಳು, ಆಮೇಲೆ ನಕ್ಷತ್ರಗಳು, ಪಿಸ್ತೂಲು, ಕ್ಯಾಪು ಅಂತ ಕಿರೀಟ ಇಟ್ಕೊಂಡು ಹೋಗುವಂಥ ಅದೃಷ್ಟ ಎಷ್ಟು ಜನರ ಕೈಲಿರ್ತದೆ. ಹಾಗೆ ನಿಜವಾಗಿ ನಮ್ಮನ್ನು ನೋಡಿದ್ರೆ ಆ ಒಂದು ವೇಷಭೂಷಣದಲ್ಲಿ ನಮ್ಮ ದರ್ಶನಲ್ಲೇ ಒಬ್ಬ ಸೇನಾಧಿಪತಿ ಕಂಡಂಗೆ ಆಗ್ತಾರೆ. ಆ ಸೇನಾಧಿಪತಿನೇ ಹೆದರ್ಕೊಂಡ್ರೆ ಹೇಗೆ? ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ರಾಜಕಾರಣಿಗಳು ಏನೇ ಹೇಳಿ ನಾವು ನಮ್ಮ ಥರ ಬಿಡಬಾರ್ದು ಅನ್ನೋದಕ್ಕೆ ಇದು ಒಂದು ನನ್ನ ಘಟನೆ. ಇಂಥ ಘಟನೆಗಳು ಬಹಳಷ್ಟು ಜನರಲ್ಲಿ ಬಂದಿರ್ಬೋದು, ನನ್ನ ಜೀವನದಲ್ಲಿ ಬಂದಿದ್ದು ಇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.